ಸಾಧುಗಳು ಅಂತ ಕರೆಸ್ಕೊಳ್ಳುವಂಥವ್ರು ಕಾಮಕಾಂಡದಲ್ಲಿ ಸಿಕ್ಕಾಕೊಳ್ತಾ ಇರೋದು ಇದೇ ಮೊದಲಲ್ಲ, ಇದೇ ಕೊನೆ ಅನ್ನೋದು ಕೂಡ ಅಲ್ಲ. ಆದರೆ ಸ್ವಾಮಿ ಚೈತನ್ಯಾನಂದ ಅನ್ನುವಂಥ ಖತರ್ನಾಕ್ ಸ್ವಾಮಿ ಅಂತ ಕರೆಸ್ಕೊಳ್ಳೋ ಖತರ್ನಾಕ್ ಬಗ್ಗೆ ಪೊಲೀಸರಿಗೆ ಸಿಕ್ಕಿರೋ ಸಾಕ್ಷ್ಯಗಳತ್ತ ದೃಷ್ಟಿ ನೆಟ್ಟರೆ ಎಂಥವರು ಕೂಡ ದಂಗಾಗಿ ಹೋಗ್ತಾರೆ. ಕಾಮುಕ ಸ್ವಾಮೀಜಿಗೆ ವಿದ್ಯಾರ್ಥಿನಿಯರೇ ಬೇಕು. ಕೊನೆಗೂ ಕಾಮಾಂಧ ಸ್ವಾಮಿ ಚೈತನ್ಯಾನಂದ ಬಂಧನ. ಆಧ್ಯಾತ್ಮಿಕ ಗುರು ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮಾಜಿ ನಿರ್ದೇಶಕ ಸ್ವಾಮಿ ಚೈತನ್ಯಾನಂದ ಸರಸ್ವತಿಯನ್ನ ಕೊನೆಗೂ ಬಂಧಿಸಲಾಗಿದೆ. ಲೈಂಗಿಕ ಕಿರುಕುಳ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಕೇಳಿ ಬಂದಂತಹ ದಿನದಿಂದ ಪರಾರಿಯಾಗಿದ್ದ ಸ್ವಘೋಷಿತ ದೇವ ಮಾನವನನ್ನ ಆಗ್ರಾದ ಹೋಟೆಲೊಂದರಲ್ಲಿ ಬಂಧಿಸಲಾಗಿದೆ. ನ್ಯಾಯಾಲಯ ಕಾಮಿ ಸ್ವಾಮಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹುಡುಗಿಯರ ಕೋಣೆಗೆ ರಹಸ್ಯ ಕ್ಯಾಮೆರಾ, ಸ್ವಾಮೀಜಿ ಮೊಬೈಲ್ಗೆ ವಿಡಿಯೋ ಲಿಂಕ್. ಸ್ವಾಮಿ ಚೈತನ್ಯಾನಂದ ಅಲಿಯಾಸ್ ಪಾರ್ಥಸಾರಥಿ ಈತ ನೋಡೋದಕ್ಕೆ ಸಾಧು, ಆದ್ರೆ ಒಳಗೆ ಮಾತ್ರ ಪಕ್ಕಾ ಕಾಮಾಂಧ. ಈತನ ತೀಟೆಗೆ ಅದೆಷ್ಟೋ ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಿದ್ರೋ ಗೊತ್ತಿಲ್ಲ. ಆದ್ರೆ ಇದೀಗ 17 ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹಣೆಯಲ್ಲಿ ನಾಮ, ಕೊರಳಲ್ಲಿ ರುದ್ರಾಕ್ಷಿ, ಮೈ ಮೇಲೆ ಕೇಸರಿ ವಸ್ತ್ರ ಧರಿಸಿರುವಂತಹ ಇವರ ಹೆಸರು ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ. 62 ವರ್ಷದ ಈ ಸ್ವಾಮೀಜಿ ಬರಹಗಾರರೂ ಹೌದು, ಪ್ರಾಧ್ಯಾಪಕರೂ ಹೌದು, ಕಾಲೇಜಿನ ಮುಖ್ಯಸ್ಥರೂ ಹೌದು, ಹಾಗೇ ಕೊಳಕು ಸ್ವಾಮಿಯೂ ಕೂಡ ಹೌದು. ದೆಹಲಿಯ ವಸಂತ ಕುಂಜ್ನಲ್ಲಿರುವಂತಹ ಶ್ರೀ ಶಾರದಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಮುಖ್ಯಸ್ಥರಾಗಿರೋ ಈ ಸ್ವಾಮೀಜಿ ಚರಿತ್ರೆ ಬೆಚ್ಚಿ ಬೀಳಿಸ್ತಿದೆ. ನೋಡೋದಕ್ಕೆ ಪಕ್ಕ ಸಾಧು ತರಹನೇ ಕಾಣಿಸಿಕೊಳ್ಳೋ ಈ ಸ್ವಾಮಿಗೆ 2 ಮುಖವಿತ್ತು. ಒಂದು ಮುಖ ಸೂರ್ಯೋದಯ ಆದ ಮೇಲೆ ಗೋಚರಿಸಿದ್ರೆ, ಇನ್ನೊಂದು ಮುಖ ಕತ್ತಲಾದ್ರೆ ಸಾಕು ಎಲ್ಲ ಪಂಚೇಂದ್ರಿಗಳು ರಾಕ್ಷಸ ರೂಪವನ್ನ ತಾಳ್ತಿದ್ವು. ಹುಡುಗಿಯರ್ ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ. ಸ್ವಾಮಿ ಚೈತನ್ಯಾನಂದ ಹುಡುಗಿಯರ್ ಹಾಸ್ಟೆಲ್ ರೂಮ್ಗೆ ಮತ್ತು ಸ್ನಾನಗೃಹಕ್ಕೆ ರಹಸ್ಯವಾದಂತಹ ಕ್ಯಾಮೆರಾಗಳನ್ನು ಅಳವಡಿಸಿದ್ದ. ಆ ಕ್ಯಾಮೆರಾಗಳನ್ನ ತನ್ನ ಮೊಬೈಲ್ಗೆ ಲಿಂಕ್ ಕೂಡ ಮಾಡಿಸಿಕೊಂಡಿದ್ದ. ಹುಡುಗಿಯರು ಹಾಸ್ಟೆಲ್ನಲ್ಲಿ ಬಟ್ಟೆ ಬದಲಾಯಿಸುವುದು, ಸ್ನಾನ ಮಾಡೋದನ್ನ ತನ್ನ ಮೊಬೈಲ್ನಲ್ಲೇ ಲೈವ್ ಆಗಿ ವೀಕ್ಷಣೆ ಮಾಡ್ತಿದ್ದಂತೆ. ಹುಡುಗಿಯರ ನಂಬರ್ ತೆಗೆದುಕೊಂಡು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಿದ್ದ. ಮೆಸೇಜ್ನಲ್ಲಿ ಮಂಚಕ್ಕೆ ಆಹ್ವಾನ ಬೇರೆ ಕೊಡ್ತಿದ್ದ. ಒಮ್ಮೆ ನಿರಾಕರಣೆ ಮಾಡಿದ್ರೆ ತನ್ನ ಬಳಿ ಇರೋ ಬೆತ್ತಲೆ ದೃಶ್ಯಗಳ ಬಗ್ಗೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ನೀವು ಸ್ವಾಮಿ ಕಾರ್ಯ ಮಾಡದೇ ಇದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಿದ್ದ. ಕೊಳಕು ಸ್ವಾಮಿಯ ಪ್ರಶ್ನೆಗಳು: ನಿನ್ನ ಗೆಳೆಯನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದೀರಾ? ನೀವು ಪ್ರತಿನಿತ್ಯ ಯಾವ ಸಮಯದಲ್ಲಿ ಸ್ನಾನ ಮಾಡ್ತೀರಿ? ನನ್ನ ಜೊತೆ ನೀವು ವಿದೇಶಿ ಪ್ರವಾಸಕ್ಕೆ ಬರಲು ಸಿದ್ಧರಿದ್ದೀರಾ? ನಿನಗೆ ಬಾಯ್ ಫ್ರೆಂಡ್ ಇದ್ದಾನೋ ಇಲ್ವೋ ನಿಜ ಹೇಳಿ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ. ನೀನೇ ನನ್ನ ಸ್ವೀಟಿ, ನನ್ನ ರೂಮ್ಗೆ ಬರ್ತೀಯಾ? ನಾನು ಸಹಾಯ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಿದ್ದ ಈ ಸ್ವಾಮಿ. ಸ್ವೀಟಿ, ಕ್ಯೂಟಿ, ಬ್ಯೂಟಿ, ಐ ಲವ್ ಯು ಅಂತ ಮೆಸೇಜ್ ಮಾಡ್ತಿದ್ದ ಸ್ವಾಮೀಜಿ ಮತ್ತೊಂದು ಮುಖ ರಿವೀಲ್ ಆಗಿದೆ. ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಬಿದ್ದಿದ್ದೆ ತಡ. ಸ್ವಾಮೀಜಿ ಅಕೌಂಟ್ನಲ್ಲಿದ್ದ 55 ಲಕ್ಷ ಹಣ ಖಾಲಿಯಾಗಿ ಬಿಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಾಧುಗಳು ಅಂತ ಕರೆಸ್ಕೊಳ್ಳುವಂಥವ್ರು ಕಾಮಕಾಂಡದಲ್ಲಿ ಸಿಕ್ಕಾಕೊಳ್ತಾ ಇರೋದು ಇದೇ ಮೊದಲಲ್ಲ, ಇದೇ ಕೊನೆ ಅನ್ನೋದು ಕೂಡ ಅಲ್ಲ. ಆದರೆ ಸ್ವಾಮಿ ಚೈತನ್ಯಾನಂದ ಅನ್ನುವಂಥ ಖತರ್ನಾಕ್ ಸ್ವಾಮಿ ಅಂತ ಕರೆಸ್ಕೊಳ್ಳೋ ಖತರ್ನಾಕ್ ಬಗ್ಗೆ ಪೊಲೀಸರಿಗೆ ಸಿಕ್ಕಿರೋ ಸಾಕ್ಷ್ಯಗಳತ್ತ ದೃಷ್ಟಿ ನೆಟ್ಟರೆ ಎಂಥವರು ಕೂಡ ದಂಗಾಗಿ ಹೋಗ್ತಾರೆ. ಕಾಮುಕ ಸ್ವಾಮೀಜಿಗೆ ವಿದ್ಯಾರ್ಥಿನಿಯರೇ ಬೇಕು. ಕೊನೆಗೂ ಕಾಮಾಂಧ ಸ್ವಾಮಿ ಚೈತನ್ಯಾನಂದ ಬಂಧನ. ಆಧ್ಯಾತ್ಮಿಕ ಗುರು ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮಾಜಿ ನಿರ್ದೇಶಕ ಸ್ವಾಮಿ ಚೈತನ್ಯಾನಂದ ಸರಸ್ವತಿಯನ್ನ ಕೊನೆಗೂ ಬಂಧಿಸಲಾಗಿದೆ. ಲೈಂಗಿಕ ಕಿರುಕುಳ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ
ಪ್ರಕರಣ ಕೇಳಿ ಬಂದಂತಹ ದಿನದಿಂದ ಪರಾರಿಯಾಗಿದ್ದ. ಸ್ವಘೋಷಿತ ದೇವ ಮಾನವನನ್ನ ಆಗ್ರಾದ ಹೋಟೆಲೊಂದರಲ್ಲಿ ಬಂಧಿಸಲಾಗಿದೆ. ನ್ಯಾಯಾಲಯ ಕಾಮಿ ಸ್ವಾಮಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹುಡುಗಿಯರ ಕೋಣೆಗೆ ರಹಸ್ಯ ಕ್ಯಾಮೆರಾ, ಸ್ವಾಮೀಜಿ ಮೊಬೈಲ್ಗೆ ವಿಡಿಯೋ ಲಿಂಕ್. ಸ್ವಾಮಿ ಚೈತನ್ಯಾನಂದ ಅಲಿಯಾಸ್ ಪಾರ್ಥಸಾರಥಿ. ಈತ ನೋಡೋದಕ್ಕೆ ಸಾಧು, ಆದ್ರೆ ಒಳಗೆ ಮಾತ್ರ ಪಕ್ಕಾ ಕಾಮಾಂಧ. ಈತನ ತೀಟೆಗೆ ಅದೆಷ್ಟೋ ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಿದ್ರು ಗೊತ್ತಿಲ್ಲ. ಆದ್ರೆ ಇದೀಗ 17 ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹಣೆಯಲ್ಲಿ ನಾಮ, ಕೊರಳಲ್ಲಿ ರುದ್ರಾಕ್ಷಿ, ಮೈ ಮೇಲೆ ಕೇಸರಿ ವಸ್ತ್ರ ಧರಿಸಿರುವಂತಹ ಇವರ ಹೆಸರು ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ. 62 ವರ್ಷದ ಈ ಸ್ವಾಮೀಜಿ ಬರಹಗಾರರೂ ಹೌದು, ಪ್ರಾಧ್ಯಾಪಕರೂ ಹೌದು, ಕಾಲೇಜಿನ ಮುಖ್ಯಸ್ಥರೂ ಹೌದು, ಹಾಗೇ ಕೊಳಕು ಸ್ವಾಮಿಯೂ ಕೂಡ ಹೌದು. ದೆಹಲಿಯ ವಸಂತ ಕುಂಜ್ನಲ್ಲಿರುವಂತಹ ಶ್ರೀ ಶಾರದಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಮುಖ್ಯಸ್ಥರಾಗಿರೋ ಈ ಸ್ವಾಮೀಜಿ ಚರಿತ್ರೆ ಬೆಚ್ಚಿ ಬೀಳಿಸ್ತಿದೆ. ನೋಡೋದಕ್ಕೆ ಪಕ್ಕ ಸಾಧು ತರಹನೇ ಕಾಣಿಸಿಕೊಳ್ಳೋ ಈ ಸ್ವಾಮಿಗೆ 2 ಮುಖವಿತ್ತು. ಒಂದು ಮುಖ ಸೂರ್ಯೋದಯ ಆದಮೇಲೆ ಗೋಚರಿಸಿದ್ರೆ, ಇನ್ನೊಂದು ಮುಖ ಕತ್ತಲಾದ್ರೆ ಸಾಕು ಎಲ್ಲ ಪಂಚೇಂದ್ರಿಗಳು ರಾಕ್ಷಸ ರೂಪವನ್ನ ತಾಳ್ತಿದ್ವು. ಹುಡುಗಿಯರ್ ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ. ಸ್ವಾಮಿ ಚೈತನ್ಯಾನಂದ ಹುಡುಗಿಯರ್ ಹಾಸ್ಟೆಲ್ ರೂಮ್ಗೆ ಮತ್ತು ಸ್ನಾನಗೃಹಕ್ಕೆ ರಹಸ್ಯವಾದಂತಹ ಕ್ಯಾಮೆರಾಗಳನ್ನು ಅಳವಡಿಸಿದ್ದ. ಆ ಕ್ಯಾಮೆರಾಗಳನ್ನ ತನ್ನ ಮೊಬೈಲ್ಗೆ ಲಿಂಕ್ ಕೂಡ ಮಾಡಿಸಿಕೊಂಡಿದ್ದ. ಹುಡುಗಿಯರು ಹಾಸ್ಟೆಲ್ನಲ್ಲಿ ಬಟ್ಟೆ ಬದಲಾಯಿಸುವುದು, ಸ್ನಾನ ಮಾಡೋದನ್ನ ತನ್ನ ಮೊಬೈಲ್ನಲ್ಲೇ ಲೈವ್ ಆಗಿ ವೀಕ್ಷಣೆ ಮಾಡ್ತಿದ್ದಂತೆ. ಹುಡುಗಿಯರ ನಂಬರ್ ತೆಗೆದುಕೊಂಡು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಿದ್ದ. ಮೆಸೇಜ್ನಲ್ಲಿ ಮಂಚಕ್ಕೆ ಆಹ್ವಾನ ಬೇರೆ ಕೊಡ್ತಿದ್ದ. ಒಮ್ಮೆ ನಿರಾಕರಣೆ ಮಾಡಿದ್ರೆ ತನ್ನ ಬಳಿ ಇರೋ ಬೆತ್ತಲೆ ದೃಶ್ಯಗಳ ಬಗ್ಗೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ನೀವು ಸ್ವಾಮಿ ಕಾರ್ಯ ಮಾಡದೇ ಇದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಿದ್ದ. ಕೊಳಕು ಸ್ವಾಮಿಯ ಪ್ರಶ್ನೆಗಳು. ನಿನ್ನ ಗೆಳೆಯನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದೀರಾ? ನೀವು ಪ್ರತಿನಿತ್ಯ ಯಾವ ಸಮಯದಲ್ಲಿ ಸ್ನಾನ ಮಾಡ್ತೀರಿ? ನನ್ನ ಜೊತೆ ನೀವು ವಿದೇಶಿ ಪ್ರವಾಸಕ್ಕೆ ಬರಲು ಸಿದ್ಧರಿದ್ದೀರಾ? ನಿನಗೆ ಬಾಯ್ ಫ್ರೆಂಡ್ ಇದ್ದಾನೋ ಇಲ್ವೋ ನಿಜ ಹೇಳಿ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ. ನೀನೇ ನನ್ನ ಸ್ವೀಟಿ, ನನ್ನ ರೂಮ್ಗೆ ಬರ್ತೀಯಾ? ನಾನು ಸಹಾಯ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಿದ್ದ ಈ ಸ್ವಾಮಿ. ಸ್ವೀಟಿ, ಕ್ಯೂಟಿ, ಬ್ಯೂಟಿ, ಐ ಲವ್ ಯು ಅಂತ ಮೆಸೇಜ್ ಮಾಡ್ತಿದ್ದ ಸ್ವಾಮೀಜಿ ಮತ್ತೊಂದು ಮುಖ ರಿವೀಲ್ ಆಗಿದೆ. ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಬಿದ್ದಿದ್ದೆ ತಡ. ಸ್ವಾಮೀಜಿ ಅಕೌಂಟ್ನಲ್ಲಿದ್ದ 55 ಲಕ್ಷ ಹಣ ಖಾಲಿಯಾಗಿ ಬಿಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.